ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. ಸ್ನೇಹಿತರೆ, ತಾವೇನಾದ್ರೂ ಇಂಡಿಯಾ ಪೋಸ್ಟ್ ಆಫೀಸ್ ನ ಸುಮಾರು 44,228 ಒಂದು ವೇಕೆನ್ಸಿಗಳಿಗೆ ತಾವೇನಾದ್ರೂ ಅಪ್ಲೈಯನ್ನ ಮಾಡಿದ್ರೆ, ಆಬ್ವಿಯಸ್ಲಿ ಅಪ್ಲೈ ಮಾಡಿರುವಂತಹ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಕೆಲವೊಬ್ಬರು ಏನೋ ಒಂದು ಡಿವಿಷನ್ ಅಲ್ಲಿ ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ನೇಮ್ ಅಲ್ಲಿ ಆಗಿರ್ಬೋದು, ಫಾದರ್ ನೇಮ್ ಅಲ್ಲಿ ಆಗಿರ್ಬೋದು, ಈ ರೀತಿಯಾಗಿರುವಂತಹ ಬಹಳಷ್ಟು ಒಂದು ಮಿಸ್ಟೇಕ್ಸ್ ಅನ್ನ ಆ ಒಂದು ಸಂದರ್ಭದಲ್ಲಿ ಖಂಡಿತವಾಗಿ ಮಾಡಿದಿರಿ. ಅದರಲ್ಲೂ ಫೈನಲ್ ಆಗಿ ತಮ್ಮ ಒಂದು ಅಪ್ಲಿಕೇಶನ್ ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡ್ಕೊಂಡಿದ್ರೆ, ಪ್ರತಿಯೊಬ್ಬರು ಹೇಳ್ತಾ ಇದೀನಿ, ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಈ ಒಂದು ವಿಡಿಯೋ ಮುಖಾಂತರ ಶೇರ್ ಅನ್ನ ಮಾಡ್ತಾ ಇದೀನಿ. ನಿಮ್ಮ ಒಂದು ಇನ್ಫಾರ್ಮೇಶನ್ ಡೈರೆಕ್ಟ್ ಆಗಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಮುಖಾಂತರನೇ ಯಾವ ರೀತಿ ನಮ್ಮ ಒಂದು ಇನ್ಫಾರ್ಮೇಶನ್ ಕರೆಕ್ಟ್ ಆಗಿ ಇದೆಯಾ ಇಲ್ಲ ಎಂಬುದರ ಬಗ್ಗೆ ಕೂಡ ಒಂದು ಕ್ಲಾರಿಟಿಯನ್ನ ಖಂಡಿತವಾಗಿ ಕೊಟ್ಟೇ ಕೊಡ್ತೀನಿ. ಸಾಧ್ಯವಾದಷ್ಟು ತಾವು ವಿಡಿಯೋನ ಕೊನೆ ತನಕ ನೋಡುವುದಕ್ಕೆ ತಾವು ಪ್ರಯತ್ನ ಮಾಡಿ. ಅದೇ ರೀತಿಯಾಗಿ ವಿಡಿಯೋ ಯೂಸ್ಫುಲ್ ಆದ್ರೆ ಮಾತ್ರ ತಾವು ಚಾನಲ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಶನ್ ತಾವು ಆನ್ ಅನ್ನ ಮಾಡ್ಕೊಳ್ಳಿ. ಮೊದಲನೇದಾಗಿ ನಮ್ಮ ಒಂದು ಕರ್ನಾಟಕದಿಂದ ಬಹಳಷ್ಟು ಒಂದು ಸ್ಟೂಡೆಂಟ್ಸ್ ಕ್ಯಾಂಡಿಡೇಟ್ಸ್ ಗಳು ಬಹಳ ಒಂದು ಕನ್ಫ್ಯೂಷನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಒಂದು ಕಮೆಂಟ್ಸ್ ಮುಖಾಂತರ ಒಂದು ಡೌಟ್ಸ್ ಅನ್ನ ಕೇಳ್ತಿದ್ದಾರೆ, ಬ್ರದರ್ ನಮ್ಮ ಒಂದು ಅಪ್ಲಿಕೇಶನ್ ಏನಾದ್ರೂ ಒಂದು ರಿಜೆಕ್ಟ್ ಆಗುತ್ತಾ, ಎಡಿಟ್ ಅಥವಾ ಒಂದು ಕರೆಕ್ಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಪ್ರಾಪರ್ ಆಗಿರುವಂತಹ ಒಂದು ಸರ್ವರ್ ಇರಲಿಲ್ಲ, ಆ ಒಂದು ಸಂದರ್ಭದಲ್ಲಿ ಪ್ರಾಪರ್ ಆಗಿರುವಂತಹ ಒಂದು ಇಂಟರ್ನೆಟ್ ಕನೆಕ್ಷನ್ ಇರಲಿಲ್ಲ, ನಾವು ಎಡಿಟ್ ಆಪ್ಷನ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರು ಕೂಡ ಪ್ರಾಪರ್ ಆಗಿ ನಾವು ಅಪ್ಲಿಕೇಶನ್ ಎಡಿಟ್ ಅನ್ನ ಮಾಡ್ಕೊಂಡಿಲ್ಲ, ಆ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಏನಾದ್ರೂ ಒಂದು ರಿಜೆಕ್ಟ್ ಆಗುತ್ತಾ? ಇದರ ಬಗ್ಗೆ ಮಾತಾಡಕ್ ಹೋದ್ರೆ ನಿಮ್ಮ ಒಂದು ಅಪ್ಲಿಕೇಶನ್ ಯಾವುದೇ ಒಂದು ಕಾರಣಕ್ಕೂ ಮೊದಲನೇ ಒಂದು ಪ್ರೋಸೆಸ್ ಅಲ್ಲಿ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡಲ್ಲ. ಯಾಕೆಂದ್ರೆ ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಪ್ಲೋಡ್ ಮಾಡಿರಲ್ಲ. SSLC ಒಂದು ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಯಾವುದೇ ರೀತಿಯಂತಹ ಒಂದು ಲೀಗಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿರಲ್ಲ. ನಿಮ್ಮ ಒಂದು ಮೊದಲನೇ ಒಂದು ಪ್ರೋಸೆಸ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ರಿಜೆಕ್ಟ್ ಅನ್ನ ಮಾಡಲ್ಲ. ಯಾವ ಒಂದು ಸಂದರ್ಭದಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಅನ್ನ ಮಾಡ್ತಾರೆ ಅಂದ್ರೆ, ತಾವೇನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ತೀರಾ, ಆ ಒಂದು ಸಂದರ್ಭದಲ್ಲಿ ತಾವು ಪ್ರೊವೈಡ್ ಮಾಡಿರೋ, ತಾವು ಅಪ್ಲೈ ಮಾಡುವಂತಹ ಒಂದು ಸಂದರ್ಭದಲ್ಲಿ ಫಿಲ್ ಮಾಡಿರುವಂತಹ ಒಂದು ಇನ್ಫಾರ್ಮೇಶನ್ ಏನೋ ಒಂದು ಚೆಕ್ಔಟ್ ಅನ್ನ ಮಾಡ್ತಾರೆ. ತಾವು ಫಿಲ್ ಮಾಡಿರುವಂತಹ ಒಂದು ಇನ್ಫಾರ್ಮೇಶನ್ ಮತ್ತು ನಿಮ್ಮ ಒಂದು ಒರಿಜಿನಲ್ ಆಗಿರುವಂತಹ ಒಂದು ಡಾಕ್ಯುಮೆಂಟ್ಸ್ ನಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ ಕಂಪೇರ್ ಅನ್ನ ಮಾಡಿ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಏನೋ ಒಂದು ಅಕ್ಸೆಪ್ಟ್ ಅನ್ನ ಮಾಡ್ಕೊಂತಾರೆ. ಸಪೋಸ್ ತಾವು ಫಿಲ್ ಮಾಡಿರುವಂತಹ ಒಂದು ಇನ್ಫಾರ್ಮೇಶನ್ ಮತ್ತು ಮಾರ್ಕ್ಸ್ ಕಾರ್ಡ್ ನಲ್ಲಿ ಇರುವಂತಹ ಒಂದು ಇನ್ಫಾರ್ಮೇಶನ್ ಮ್ಯಾಚ್ ಆಗಿಲ್ಲ ಅಂದ್ರೆ, ಆ ಒಂದು ಸಂದರ್ಭದಲ್ಲಿ 100% ನಿಮ್ಮ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ರಿಜೆಕ್ಟ್ ಮಾಡುವಂತಹ ಒಂದು ಚಾನ್ಸ್ ಇರುತ್ತೆ. ಏನಾದ್ರೂ ತಾವು ಫೋಟೋ ಬದಲು ಸಿಗ್ನೇಚರ್ ಆಗಿರ್ಬೋದು, ಸಿಗ್ನೇಚರ್ ಬದಲು ಏನೋ ಒಂದು ಫೋಟೋ ಅನ್ನ ತಾವು ಏನಾದ್ರೂ ಅಪ್ಲೋಡ್ ಅನ್ನ ಮಾಡಿದ್ರೆ, ಕೇವಲ ತಾವು ಎರಡೇ ಈ ಒಂದು ಥಿಂಗ್ಸ್ ಅನ್ನ ತಾವು ಅಪ್ಲೋಡ್ ಅನ್ನ ಮಾಡಿರ್ತೀರಾ, ಇದರಲ್ಲಿ ತಾವೇನಾದ್ರೂ ಅದಲು ಬದಲು ಮಾಡಿದ್ರೆ ಓಕೆ, ಇದಕ್ಕೆ ಏನು ಇಲ್ಲ, ತಾವು ಸ್ವಲ್ಪ ರಿಫ್ರೆಶ್ ಅನ್ನ ಮಾಡ್ಕೊಂಡ್ರೆ ನಡೆಯುತ್ತೆ, ಇದಕ್ಕೆ ಯಾವುದೇ ರೀತಿಯಂತಹ ಒಂದು ಪ್ರಾಬ್ಲಮ್ ಬರುವುದಿಲ್ಲ. ಇಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿ ಎಡಿಟ್ ಮತ್ತು ಕರೆಕ್ಷನ್ ಮಾಡುವಂತಹ ಒಂದು ಸಂದರ್ಭದಲ್ಲಿ ಏನಾದ್ರೂ ಒಂದು ಮತ್ತೇನು ತಮ್ಮ ಬಳಿ ಏನಾದ್ರೂ ಒಂದು ಮಿಸ್ಟೇಕ್ಸ್ ಅನ್ನ ಆಗಿದ್ರೆ, ಒಂದು ಪ್ರಾಪರ್ ಆಗಿರುವಂತಹ ಒಂದು ಇಂಟರ್ನೆಟ್ ಕನೆಕ್ಷನ್ ಆಗಿರ್ಬೋದು, ಒಂದು ಸರ್ವೆ ಡೌನ್ ಆಗಿರ್ಬೋದು, ಅಂತಹ ಒಂದು ಸಂದರ್ಭದಲ್ಲಿ ನಮ್ಮ ಒಂದು ಅಪ್ಲಿಕೇಶನ್ ಏನಾದ್ರೂ ಒಂದು ರಿಜೆಕ್ಟ್ ಅನ್ನ ಮಾಡ್ತಾರಾ ಇಲ್ಲ ಅನ್ನೋದರ ಬಗ್ಗೆ ಇಲ್ಲಿ ಮೊದಲು ತಾವು ಅಪ್ಲಿಕೇಶನ್ ಸ್ಟೇಟಸ್ ಅನ್ನು ತಾವು ಪ್ರಾಪರ್ ಆಗಿ ತಾವು ಚೆಕ್ಔಟ್ ಅನ್ನ ಮಾಡ್ಕೋಬೇಕು. ಓಕೆನಾ? ಒಂದು ಸಲ ತಾವು ಕನ್ಫರ್ಮೇಶನ್ ಮಾಡ್ಕೊಳ್ಳಿ. ಎಡಿಟ್ ಮತ್ತು ಕರೆಕ್ಷನ್ ನಾವು ಯಾವ ಒಂದು ಫೀಲ್ಡ್ ಅನ್ನ ನಾವು ಎಡಿಟ್ ಅನ್ನ ಮಾಡ್ಕೊಂಡಿದೀವಿ, ಆ ಒಂದು ಫೀಲ್ಡ್ ಕರೆಕ್ಟ್ ಆಗಿ ನಾವು ಎಡಿಟ್ ಮಾಡಿದೀವಾ ಇಲ್ಲ ಎಂಬುದರ ಬಗ್ಗೆ ತಾವು ಒಂದು ಸಲ ತಾವು ಇಲ್ಲಿ ಕನ್ಫರ್ಮ್ ಅನ್ನ ತಾವು ಮಾಡ್ಕೋಬೇಕು. ಸಪೋಸ್ ತಾವೇನಾದ್ರೂ ಮೊದಲನೇ ಸಲನೇ ತಾವು ಅಪ್ಲಿಕೇಶನ್ ಹಾಕಿದ್ದು ತಾವೇನಾದ್ರೂ ಎಡಿಟ್ ಮತ್ತು ಕರೆಕ್ಷನ್ ಅನ್ನ ಮಾಡಿಲ್ಲ ಅಂದ್ರೆ, ತಾವೇನು ಮೊದಲನೇ ಸಲ ತಾವು ಅಪ್ಲೈ ಅನ್ನ ಮಾಡಿರ್ತೀರಾ, ಆ ಒಂದು ಅಪ್ಲಿಕೇಶನ್ ಇಲ್ಲಿ ಒಂದು ಕನ್ಸಿಡರ್ ಅನ್ನ ಮಾಡ್ತಾರೆ, ವ್ಯಾಲಿಡೇಟ್ ಅನ್ನ ಮಾಡ್ತಾರೆ. ಇದನ್ನ ಬಿಟ್ಟು ತಾವೇನಾದ್ರೂ ಎಡಿಟ್ ಮತ್ತು ಕರೆಕ್ಷನ್ಸ್ ಅನ್ನ ಮಾಡ್ಕೊಂಡಿದ್ರೆ, ತಮ್ಮ ಒಂದು ಸೆಕೆಂಡ್ ಅಪ್ಲಿಕೇಶನ್ ಏನ್ ತಾವು ಡೌನ್ಲೋಡ್ ಅನ್ನ ಮಾಡ್ಕೊಂಡಿರ್ತೀರಾ, ಆ ಒಂದು ಅಪ್ಲಿಕೇಶನ್ ತಮಗೆ ಒಂದು ಫೈನಲ್ ಆಗಿರುವಂತಹ ಒಂದು ಅಪ್ಲಿಕೇಶನ್ ಆಗಿರುತ್ತೆ. ಅದನ್ನೇ ಇಲ್ಲಿ ಆ ಒಂದು ಅಪ್ಲಿಕೇಶನ್ ಒಂದು ವ್ಯಾಲಿಡೇಟ್ ಅನ್ನ ಮಾಡ್ತಾರೆ. ಮೊದಲನೇದಾಗಿ ಸ್ನೇಹಿತರೆ, ತಾವು ಇಲ್ಲಿ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ಅನ್ನ ತಾವು ಇಲ್ಲಿ ಅಬ್ಸರ್ವ್ ಅನ್ನ ಮಾಡಬಹುದು. ಜಸ್ಟ್ ತಾವು ಅಪ್ಲೈ ಆನ್ಲೈನ್ ಅಂತ ತಾವು ಏನ್ ಆಪ್ಷನ್ ಅನ್ನ ತಾವು ನೋಡ್ತಾ ಇದೀರಾ, ಜಸ್ಟ್ ಈ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ತಾವು ಇಲ್ಲಿ ಒಂದು ಕ್ಲಿಕ್ ಅನ್ನ ಮಾಡಬೇಕಾಗಿರುತ್ತೆ. ಸಿಂಪಲ್ ಆಗಿ ಕ್ಲಿಕ್ ಅನ್ನ ಮಾಡಿದ ತಕ್ಷಣ ಕೆಲವೊಂದು ಡೀಟೇಲ್ಸ್ ಅನ್ನ ತಾವು ಇಲ್ಲಿ ಪ್ರೊವೈಡ್ ಅನ್ನ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ತಾವು ಇಲ್ಲಿ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನೋದು ತಾವು ಇಲ್ಲಿ ಹಾಕಿ, ನಂತರ ರಿಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕಿದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಆಗಿರ್ಬೋದು ಮತ್ತು ಮೊಬೈಲ್ ನಂಬರ್ ಹಾಕಿದ ನಂತರ ಒಂದು ಕ್ಯಾಪ್ಚರ್ ಅನ್ನ ಹಾಕಿ ಸಬ್ಮಿಟ್ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದಾಗ ನಿಮ್ಮ ಒಂದು ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ ಒಂದು OTP ಅನ್ನೋದು ಬರುತ್ತೆ. ಜಸ್ಟ್ ಆ ಒಂದು OTP ಅನ್ನ ತಾವು ಎಂಟರ್ ಅನ್ನ ಮಾಡಿಕೊಂಡು ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಡೌನ್ಲೋಡ್ ಅನ್ನ ಮಾಡಿಕೊಂಡು ಒಂದು ಸಲ ತಾವು ನಿಮ್ಮ ಒಂದು ಅಪ್ಲಿಕೇಶನ್ ತಾವು ಕ್ರಾಸ್ ಚೆಕ್ ಅನ್ನ ಮಾಡ್ಕೊಳ್ಳಿ. ನಿಮ್ಮ ಒಂದು ಕನ್ಫ್ಯೂಷನ್ಸ್ ಅನ್ನ ತಾವು ದೂರ ಅನ್ನ ಮಾಡ್ಕೊಳ್ಳಿ.
ಇಷ್ಟು ಸ್ನೇಹಿತರೆ ನಿಮ್ಮ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ದಯವಿಟ್ಟು ಹೇಳ್ತಿದ್ದೀನಿ, ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಆದಷ್ಟು ಬೇಗ ಇದೇ ಒಂದು ತಿಂಗಳಲ್ಲಿ ರಿಲೀಸ್ ಅನ್ನ ಮಾಡ್ತಾರೆ. ಸಾಧ್ಯವಾದಷ್ಟು ನಿಮ್ಮ ಒಂದು ರಿಸಲ್ಟ್ಸ್ ಅನ್ನ ಆದಷ್ಟು ಬೇಗ ಅಂದ್ರೆ ಒಂದು ರಿಲೀಸ್ ಮಾಡಿದ ತಕ್ಷಣ ತಮ್ಮ ಒಂದು ರಿಸಲ್ಟ್ಸ್ ಅನ್ನ ತಾವು ಪಡಿಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ನ ಒಂದು ಲಿಂಕ್ ಅನ್ನ ಪ್ರೊವೈಡ್ ಅನ್ನ ಮಾಡಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪ್ರತಿಯೊಬ್ಬರು ಜಾಯಿನ್ ಅನ್ನ ಮಾಡ್ಕೊಳ್ಳಿ. ಅಲ್ಲಿ ಪ್ರತಿ ಒಂದು ಸ್ಟೇಟ್ ನಿಮಗೆ ಏನು ಒಂದು ಮೆರಿಟ್ ಲಿಸ್ಟ್ ನ ಒಂದು ರಿಸಲ್ಟ್ಸ್ ಅನ್ನ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಪ್ರೊವೈಡ್ ಅನ್ನ ಮಾಡಿರ್ತೀನಿ.